ಯತ್ನಾಳ್ ಉಚ್ಚಾಟನೆಯ ಬಳಿಕ ಈಗ ಶೋಕಾಸ್ ನೋಟಿಸ್ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಗ್ತಾ ಇದೆ. 5 ನಾಯಕರಿಗೆ ಈಗಾಗಲೇ ಹೈಕಮಾಂಡ್ ವರಿಷ್ಠರು ಶೋಕಾಸ್ ನೋಟಿಸ್ ಅನ್ನ ನೀಡಿ ಅದಕ್ಕೆ 72 ಗಂಟೆಗಳಲ್ಲಿ ಉತ್ತರ ನೀಡುವಂತೆ ಕೂಡ ಸೂಚನೆಯನ್ನ ನೀಡಿದ್ರು. ಇದರ ಬೆನ್ನಲ್ಲೇ ಶಿವರಾಮ್ ಹೆಬ್ಬಾರ್ ಕೂಡ ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದು. ಶಿವರಾಮ್ ಹೆಬ್ಬಾರ್ ಕೊಟ್ಟ ಉತ್ತರದಲ್ಲಿ ಏನಿತ್ತು ಹಾಗಾದ್ರೆ? ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ನಾನು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ಲ, ಅನ್ಯ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿಲ್ಲ, ನಮ್ಮ ಪಕ್ಷದ ಯಾವ ನಾಯಕರ ವಿರುದ್ಧವೂ ನಾನು ಮಾತನಾಡಿಲ್ಲ ಅಂದಿದ್ದಾರೆ. ಇನ್ನು ಶಾಸಕರಾಗಿ ಕಾಂಗ್ರೆಸ್ ಸಚಿವರನ್ನ ಭೇಟಿ ಮಾಡಿ ಅನುದಾನದ ಬಗ್ಗೆ ಚರ್ಚಿಸಿದ್ದೇನೆ. ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗದಿರಲು ಕೆಲವು ಕಾರಣಗಳಿವೆ. ಈ ಕಾರಣಗಳ ಬಗ್ಗೆ ಈ ಹಿಂದೆ ಕೂಡ ಕೇಂದ್ರ ನಾಯಕರಿಗೆ ಮಾಹಿತಿ ನೀಡಿದ್ದೇನೆ ಎಂದಿದ್ದಾರೆ ಶಿವರಾಮ್ ಹೆಬ್ಬಾರ್. ಎಲ್ಲವೂ ಸರಿಯಾದರೆ ಪಕ್ಷದ ಚಟುವಟಿಕೆಯಲ್ಲೂ ಕೂಡ ಸಕ್ರಿಯ ಎಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇನ್ನು ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಂತ ಶಿವರಾಮ್ ಹೆಬ್ಬಾರ್ ಈಗಾಗಲೇ ವಿಜೇಂದ್ರ ಬಣದಲ್ಲೂ ಗುರುತಿಸಿಕೊಂಡಿರುವಂತಹ ರೇಣುಕಾಚಾರ್ಯ, ಎಸ್.ಟಿ. ಸೋಮಶೇಖರ್ ಆಗಿರಬಹುದು, ಹರೀಶ್ ಆಗಿರಬಹುದು, ಇವ್ರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ. 72 ಗಂಟೆಗಳಲ್ಲಿ ಆನ್ಸರ್ ನೀಡುವಂತೆ ಕೂಡ ಸೂಚನೆಯನ್ನ ನೀಡಿತ್ತು ಹೈಕಮಾಂಡ್ ವರಿಷ್ಠರು. ಆದರೆ ಆ ಬಳಿಕ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಪ್ರತಿಕ್ರಿಯಿಸಿದ್ದು, ಇದು ಗ್ಯಾರಂಟಿ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಾನೆ ಹೇಳ್ಬೋದು. ಬನ್ನಿ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ. ಶಿವರಾಮ್ ಹೆಬ್ಬಾರ್ ಅವರು ಈಗಾಗಲೇ ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಿರುವಂಥದ್ದು. ಇನ್ನು ಈ ಒಂದು ಶೋಕಾಸ್ ನೋಟಿಸ್ನಲ್ಲಿ ಏನಿದೆ ಹೆಚ್ಚಿನ ಮಾಹಿತಿ? ಓಕೆ, ಸಂಪರ್ಕಕ್ಕೆ ಸಾಧ್ಯವಾಗ್ತಿಲ್ಲ. ಇನ್ನು ಮತ್ತೆ ಸಂಪರ್ಕಕ್ಕೆ ಪ್ರಯತ್ನ ಪಡ್ತೇವೆ. ಇನ್ನು ನಮ್ಮ ಪಕ್ಷದ ಯಾವ ನಾಯಕರ ವಿರುದ್ಧವೂ ನಾನು ಮಾತನಾಡಿಲ್ಲ. ಶಾಸಕನಾಗಿ ಸಚಿವರನ್ನ ಭೇಟಿ ಮಾಡಿ ಅನುದಾನದ ಬಗ್ಗೆ, ನಮ್ಮ ಕ್ಷೇತ್ರದ ಅನುದಾನದ ಬಗ್ಗೆ ಚರ್ಚಿಸಿದ್ದೇನೆ. ನಮ್ಮ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗದಿರಲು ಕೆಲವೊಂದಿಷ್ಟು ನಿರ್ದಿಷ್ಟ ಪರ್ಸನಲ್ ಕಾರಣಗಳಿವೆ. ಹೀಗಾಗಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಬರಲಿಕ್ಕಾಗಲಿಲ್ಲ. ಈ ಕಾರಣಗಳ ಬಗ್ಗೆ ಈ ಹಿಂದೆ ಕೂಡ ಕೇಂದ್ರ ನಾಯಕರಿಗೆ ಮಾಹಿತಿ ನೀಡಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಎಲ್ಲವೂ ಸರಿಯಾದರೆ ಪಕ್ಷದ ಚಟುವಟಿಕೆಯಲ್ಲೂ ಕೂಡ ಸಕ್ರಿಯ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಬನ್ನಿ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ. ಈಗಾಗಲೇ ಶಿವರಾಮ್ ಹೆಬ್ಬಾರ್ ಅವರು ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಿರುವಂಥದ್ದು. ಇನ್ನು ಈ ಒಂದು ಶೋಕಾಸ್ ನೋಟಿಸ್ ಬೆನ್ನಲ್ಲೇ ಇನ್ನೂ 5 ಕೂಡ ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ. ಹಾಗಾದರೆ ಯಾವೆಲ್ಲ ನಾಯಕರು ಈಗಾಗಲೇ ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಿದ್ದಾರೆ? ಹೆಚ್ಚಿನ ಮಾಹಿತಿಗೆ ಕಾರ್ತಿಕ್, ಕಳೆದ 2 ದಿನಗಳ ಹಿಂದೆ ಅಷ್ಟೇ ಹೈಕಮಾಂಡ್ 5 ಶೋಕಾಸ್ ನೋಟಿಸ್ ಅನ್ನ ನೀಡಿತು. ಅದೇ ರೀತಿಯಾಗಿ ಶೋಕಾಸ್ ನೋಟಿಸ್ ನೀಡಿದ ಬೆನ್ನಲ್ಲೇ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಕೂಡ ಮಾಡಿದೆ. ಇದೀಗ ಈ ಒಂದು ಶೋಕಾಸ್ ನೋಟಿಸ್ಗೆ ಶಿವರಾಮ್ ಹೆಬ್ಬಾರ್ ಬಿಟ್ರೆ ಇನ್ಯಾರು ಕೂಡ, ಅಂದ್ರೆ 72 ಗಂಟೆಗಳ ಒಳಗೆ ಉತ್ತರವನ್ನ ಕೊಡಬೇಕು ಅಂತ ಹೈಕಮಾಂಡ್ ತಾಕೀತು ಮಾಡಿತ್ತು. ಈಗ ನೋಡಿದ್ರೆ ಹಿಂಗೆ 3 ದಿನ ಆಯ್ತು, ಆದ್ರೂ ಕೂಡ ಇನ್ನು ಯಾರು ಕೂಡ ಉತ್ತರ ಕೊಟ್ಟಿಲ್ಲ. ಶಿವರಾಮ್ ಹೆಬ್ಬಾರ್ ಅವರು ಮಾತ್ರ ಕೊಟ್ಟಿದ್ದಾರೆ. ಎಸ್.ಟಿ. ಸೋಮಶೇಖರ್ ಆಗಿರ್ಬೋದು, ರೇಣುಕಾಚಾರ್ಯ ಆಗಿರ್ಬೋದು, ಅದೇ ರೀತಿಯಾಗಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಆಗಿರ್ಬೋದು, ಬಿ.ಪಿ. ಹರೀಶ್, ಯಾರು ಕೂಡ ಇದುವರೆಗೂ ಉತ್ತರ ಕೊಟ್ಟಿಲ್ಲ. ಎಲ್ಲರೂ ಕೂಡ ಇಂದು ಸಂಜೆ ಒಳಗೆ ಉತ್ತರ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಶಿವರಾಮ್ ಹೆಬ್ಬಾರ್ ಅವರು ಕೊಟ್ಟಿರುವಂತಹ ಉತ್ತರದಲ್ಲಿ ಏನೇನಿದೆ ಅಂತ ಕೂಡ ನಾವು ನೋಡೋದಾದ್ರೆ, ನಾನು ಅನ್ಯ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿಲ್ಲ, ಒಬ್ಬ ಶಾಸಕನಾಗಿ ಅನುದಾನದ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಚಿವರ ಭೇಟಿಯಾಗಿದ್ದೇನೆ, ಅಂದ್ರೆ ಕಾಂಗ್ರೆಸ್ ಸಚಿವರ ಭೇಟಿಯಾಗಿದ್ದೇನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಾನು ಪಕ್ಷದ ವಿರುದ್ಧ ಯಾರ ಬಗ್ಗೆ ಕೂಡ, ಅಂದ್ರೆ ಪಕ್ಷದಲ್ಲಿರುವಂತಹ ಯಾರ ಬಗ್ಗೆ ಕೂಡ ಮಾತನಾಡಿಲ್ಲ, ಪಕ್ಷಕ್ಕೆ ಮುಜುಗರ ಆಗುವಂತಹ ಕೆಲಸ ಕೂಡ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷದ ಜೊತೆ ನಾನು ಗುರುತಿಸ್ಕೊಂಡಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಅವರು, ಅಂದ್ರೆ ಈ ಒಂದು ಏನು ಉತ್ತರ ಕೊಟ್ಟಿದ್ದಾರೋ ಆ ಒಂದು ಉತ್ತರದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅದೇ ರೀತಿಯಾಗಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ಯಾಕೆ ಭಾಗಿಯಾಗ್ತಾ ಇಲ್ಲ ಅನ್ನೋದು ಕಾರಣ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಕೇಂದ್ರದ ವರಿಷ್ಠರಿಗೆ ಇದ್ರ ಬಗ್ಗೆ ಕಾರಣವನ್ನ ಕೊಟ್ಟಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಆ ಒಂದು ಏನು ಅವರ ಏನೇ ಇರುವಂತಹ ಗೊಂದಲಗಳೆಲ್ಲ ಬಗೆಹರಿದ್ರೆ ಮುಂದಿನ ದಿನಗಳಲ್ಲಿ ಪಕ್ಷದ ಚಟುವಟಿಕೆ ಆಗಿರ್ಬೋದು, ಕಾರ್ಯಕ್ರಮಗಳಲ್ಲಾಗಿರ್ಬೋದು ಸಕ್ರಿಯನಾಗಿರ್ತೇನೆ ಅಂತ ಕೂಡ ಈಗಾಗಲೇ ಶಿವರಾಮ್ ಹೆಬ್ಬಾರ್ ಅವರು ಕೊಟ್ಟಿರುವಂತಹ ಉತ್ತರದಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕವನ.